ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಮುಖ ಆರೋಪಿ ಬಸವರಾಜ್ ಪಡುಕೋಟೆ ಅವರನ್ನು ಸೆರೆ ಹಿಡಿದಿದ್ದಾರೆ. ಆರೋಪಿ ಬಸವರಾಜನ್ನ ಬಂಧಿಸಿದ ಪೊಲೀಸರಿಗೆ ಸಚಿವರು ಧನ್ಯವಾದವನ್ನ ತಿಳಿಸಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಘಟನೆಯಾದ 10 ಗಂಟೆಯ ಒಳಗಡೆ ಆರೋಪಿಯನ್ನ ಬಂಧಿಸಲಾಗಿದೆ. ಶಿವಾಜಿನಗರದ ಮಿಂಚಿನ ಕಾರ್ಯಾಚರಣೆಗೆ ಧನ್ಯವಾದ ಪೋಸ್ಟ್ ಅನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರು ಹಾಕಿಕೊಂಡಿರುವಂತದ್ದು. ಇಲ್ಲಿ ಶಿವಾಜಿನಗರದಲ್ಲಿ ಜಿಬಿಎ ಕಾರ್ಯಾಚರಣೆ ನಡೆಸ್ತಾ ಇದ್ದಂತ ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಘಟನೆಯಾದ 10 ಗಂಟೆಯ ಒಳಗಡೆನೆ ಆರೋಪಿಯನ್ನ ಬಂಧಿಸಲಾಗಿದೆ. ಹಾಗಾಗಿ ಇದನ್ನ ಶ್ಲಾಘಿಸಿ ಇದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವ ಮೂಲಕ ಸಚಿವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಧನ್ಯವಾದವನ್ನ ತಿಳಿಸಿರುವಂತದ್ದು. ಈತ ಏನು ಪೊಲೀಸರು ಈತನನ್ನ ಹುಡುಕುವಂತಹ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ಈತ ಆರೋಪಿ ತಲೆಮರೆಸಿಕೊಂಡಿದ್ದ. ಪತ್ತೆಗೆ ಪೊಲೀಸರು ಹಲವು ತಂಡಗಳನ್ನ ರಚಿಸಿ ಕಾರ್ಯಾಚರಣೆಯನ್ನ ನಡೆಸಿದ್ರು. ತ್ವರಿತ ದೃಢವಾದ ಕ್ರಮ ಕೈಗೊಂಡಿರುವಂತಹ ಪೊಲೀಸ್ ಇಲಾಖೆಗೆ ಸಚಿವರು ಧನ್ಯವಾದವನ್ನ ತಿಳಿಸಿರುವಂತದ್ದು. ಶಿವಾಜಿನಗರದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ಹಿನ್ನೆಲೆ ಫುಟ್ಪಾತ್, ಒತ್ತುವರಿ, ತೆರವು ಜಾಗಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗ್ತಾ ಇರುವಂತದ್ದು. ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಬಂದೋಬಸ್ತ್ ನೀಡುವಂತೆ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿರುವಂತದ್ದು. ಜಿಬಿಎ ಒತ್ತುವರಿ ತೆರವು ವೇಳೆ ಸಿಬ್ಬಂದಿ ಮೇಲೆ ಹಲ್ಲೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಲ್ಲೆ ನಡೆಸಿರೋದನ್ನ ಖಂಡಿಸಿ ಜಿಬಿಎ ನೌಕರರ ಸಂಘ ಇಲ್ಲಿ ಒಂದು ಮೀಟಿಂಗ್ ಅನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಇಂದು ಬೆಳಗ್ಗೆ 11:30ಕ್ಕೆ ಜಿಬಿಎ ನೌಕರರ ಸಂಘದಿಂದ ಸಭೆ ನಡೆಸಲಾಗುತ್ತೆ. ಇನ್ನು ಮುಂದೆ ತೆರವು ವೇಳೆ ಸೂಕ್ತ ಪೊಲೀಸ್ ಭದ್ರತೆಗೆ ಮನವಿಯನ್ನ ಮಾಡಲಾಗುತ್ತೆ. ಜಿಬಿಎ ಮುಖ್ಯ ಆಯುಕ್ತರಿಗೆ ಸಂಘದ ವತಿಯಿಂದ ಮನವಿಯನ್ನ ಮಾಡಲಾಗುತ್ತೆ. ಸಭೆಯಲ್ಲಿ ಭದ್ರತೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಇದಾದ ಬಳಿಕ ಮುಖ್ಯ ಆಯುಕ್ತರಿಗೆ ನೌಕರರು ಮನವಿಯನ್ನ ನೀಡಲಿದ್ದಾರೆ. ಸಂಘದ ಅಧ್ಯಕ್ಷರಾದಂಥ ಅಮೃತ್ ರಾಜ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯಲಿದೆ. ನಿನ್ನೆ ನಡೆದಂತ ಈ ಒಂದು ಗಲಭೆ ಏನಿದೆ, ಈ ಒಂದು ಫೈಟ್ ನಂತರ ಈ ಒಂದು ಸಂಘದ ಮೀಟಿಂಗ್ ಅನ್ನ ನಡೆಸೋದಕ್ಕೆ ನೌಕರರು ಮುಂದಾಗಿರುವಂತದ್ದು. ಇಲ್ಲಿ ತೆರವು ಕಾರ್ಯಾಚರಣೆಯ ವೇಳೆ ಮುಂದೆ ಈ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು, ಅಧಿಕಾರಿಗಳ ಮೇಲೆ ಆಗಿರುವಂತಹ ಹಲ್ಲೆ ಈ ರೀತಿಯಾಗಿ ಮುಂದುವರಿಬಾರದು ಅನ್ನುವಂತ ಉದ್ದೇಶದಿಂದ ಈ ಒಂದು ಸಭೆಯನ್ನ ಕರೆಯಲಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡ್ತಾ ಹೋಗ್ತಾರೆ. ಭವ್ಯ, ಇಲ್ಲಿ ಶಿವಾಜಿನಗರದಲ್ಲಿ ನಡೆದಂತ ಈ ಒಂದು ಹಲ್ಲೆಯ ಬೆನ್ನಲ್ಲೇ ಈಗ ನೌಕರರು ಎಚ್ಚೆತ್ತುಕೊಂಡಿದ್ದಾರೆ. ಇದರ ಬಗ್ಗೆ ಒಂದು ಮೀಟಿಂಗ್ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆಯಾಗಬಹುದು? ಎಸ್ನಿಧಿ, ಜಿಬಿಎ ಒತ್ತುವರಿ ತೆರವು ಸಂಬಂಧಪಟ್ಟಂತೆ ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೈಗೊಂಡು ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿರುವಂತದ್ದಾದ್ರೆ, ಕೆಲಸದ ವೇಳೆ ಹಲ್ಲೆ ನಡೆಸಿರುವುದರಿಂದ ಖಂಡಿಸಿ ಜಿಬಿಎ ನೌಕರರ ಸಂಘ ಇಂದು ಜಿಬಿಎ ನೌಕರರ ಸಂಘದಿಂದ ಒಂದು ಸಭೆ ಕೂಡ ಇರುವಂತದ್ದು. ಸಭೆಯಲ್ಲಿ ಇನ್ಮುಂದೆ ತೆರವು ಕಾರ್ಯಾಚರಣೆ ವೇಳೆ ಸೂಕ್ತ ಪೊಲೀಸ್ ಭದ್ರತೆಗೆ ಮನವಿಯನ್ನ ಮಾಡ್ತಾರೆ. ಅಂದ್ರೆ ಮುಖ್ಯ ಆಯುಕ್ತರಿಗೆ ಈ ಮನವಿಯನ್ನ ಕೂಡ ಮಾಡಲಿದ್ದಾರೆ. ಸೊ ಇಂದಿನ ಸಭೆಯಲ್ಲಿ ಭದ್ರತೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ. ಬಳಿಕ ಮುಖ್ಯ ಆಯುಕ್ತರಿಗೆ ಮನವಿಯನ್ನ ಕೂಡ ಮಾಡ್ತಾರೆ. ಜಿಬಿಎ ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ನೇತೃತ್ವದಲ್ಲಿ ಬೆಳಗ್ಗೆ 11:30ಕ್ಕೆ ಸಭೆ ಕೂಡ ನಡೆಯುವಂತದ್ದು. ಪ್ರಮುಖವಾಗಿ ಈಗಾಗಲೇ ಬೆಂಗಳೂರನ್ನ ಫುಟ್ಪಾತ್ ಅಲ್ಲಿ ಇರುವಂತಹ ವ್ಯಾಪಾರವನ್ನ ತೆರವು ಮಾಡುವಂತಹ ಕೆಲಸವನ್ನ ಜಿಬಿಎ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದಾಗಿರ್ಬೋದು, ಹಲ್ಲೆ ಆಗಿರ್ಬೋದು, ಈ ಹಿಂದೆ ಕೂಡ ನಡೆದಿತ್ತು, ನಿನ್ನೆ ಕೂಡ ನಡೆದಿತ್ತು. ಸೊ ಈ ಕಾರಣಕ್ಕಾಗಿ ಇವತ್ತು ಸಭೆಯನ್ನ ಕೂಡ ಕರೆದಿರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ನಿನ್ನೆ ಏನು ಘಟನೆ ನಡೆಯಿತು, ಇದರ ಪ್ರಮುಖ ಆರೋಪಿ ಬಸವರಾಜ್ ಪಡುಕೋಣೆ ಅವರನ್ನ ಬಂಧನ ಮಾಡಲಾಗಿದೆ. ಸೊ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರು ಧನ್ಯವಾದವನ್ನ ಕೂಡ ಪೊಲೀಸರಿಗೆ ತಿಳಿಸಿರುವಂತದ್ದು. ಸೊ ಇನ್ ಮುಂದೆ ಈ ರೀತಿಯಾದಂತಹ ಘಟನೆ ಮರುಕಳಿಸದ ರೀತಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಕೃಷ್ಣ ಬೈರೇಗೌಡ ಅವರು ಕೂಡ ಭರವಸೆಯನ್ನ ಕೊಟ್ಟಿರುವಂತದ್ದು. ಸೊ ಇದು ಎಷ್ಟು ಮಟ್ಟಿಗೆ ಸರಿಯಾಗಿ ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ವ್ಯಾಪಾರಿಗಳು ಬಹಳಷ್ಟು ವರ್ಷಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ಏಕಾಏಕಿ ಅಂದ್ರೆ ಎರಡು ನೋಟಿಸ್ ಅನ್ನ ಕೊಟ್ಟು ತೆರವು ಮಾಡೋದಕ್ಕೆ ಹೇಳ್ತಾರೆ ಅಂತ ಬಹಳಷ್ಟು ಜನ ವ್ಯಾಪಾರಸ್ಥರು ಈಗಾಗಲೇ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಹೋದಾಗ ಅವರ ಮೇಲೆ ಮುಗಿ ಬೀಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಇವತ್ತು ಸಭೆ ಕೂಡ ನಡೆಯುವಂತದ್ದು. ಸುನಿಧಿ, ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.